ಫ್ರೆಂಡ್ಸ್ ನಮಸ್ಕಾರ. ನಾನು ಇವಾಗ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮನೆಯವರು ಬೀಗ ಹಾಕಿ ಅವರು ಹೊರಟಿದ್ದಾರೆ, ನಾನು ಹೊರಟಿದ್ದೀನಿ. ಏನಪ್ಪ ಇವತ್ತು ವಿಶೇಷ ಅಂತ ಅಂದರೆ, ನಾನು ನೆನೆ ವಿಡಿಯೋದಲ್ಲಿ ಹೇಳಿದ್ದೆ ಆಲ್ರೆಡಿ ಏನಂತ, ನಮ್ಮಪ್ಪ ಕನಸಿಗೆ ಬರ್ತೈತೆ ಅಂತ ಅಂದ್ಬಿಟ್ಟು. ಹೆಂಗಿರು ಇವತ್ತು ನಮ್ಮನೆಯವರು ರಜಾ ಹಾಕಿದ್ರಲ್ಲ, ಅದಕ್ಕೆ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮನೆಯವರು ಅದಕ್ಕೋಸ್ಕರ ರಜಾ ಹಾಕಿದ್ದಾರೆ ಅಂತ ಅನಿಸುತ್ತೆ. ಯಾಕೋ ಇವ್ರಪ್ಪ ಅಂತ ನೆನೆಸ್ಕೊತಿದ್ದಾಳೆ ಅಂತ ಅಂದ್ಬಿಟ್ಟು ಎಲ್ಲ ಹಸು ಹಾಡು ಎಲ್ಲ ಹಂಚಿಸ್ಬಿಟ್ಟು ಊರಿಗೆ ಹೊರಟಿದ್ದೀವಿ. ಇವಾಗ ಟೈಮು ಎಷ್ಟು 12 ಗಂಟೆ ಆಯ್ತಲ್ಲ. 12 ಗಂಟೆ ಇವಾಗ ಟೈಮು. ಬಿಸಿಲು ಮಾತ್ರ ಸಖತ್ತಾಗೈತೆ. ಮಳೆ ಬರೋ ಅಷ್ಟರೊಳಗೆ, ಮಳೆ ಟೈಮ್ ಅಲ್ವಾ, ಮಳೆ ಸ್ಟಾರ್ಟ್ ಆಗೋ ಅಷ್ಟರೊಳಗೆ ಬರಬೇಕು. ನೋಡೋಣ, ನಮ್ಮ ಅಪ್ಪನ ಕರಿತೀನಿ, ಅಲ್ಲಿಗೆ ಹೋದಾಗ ವಿಡಿಯೋ ಮಾಡ್ತೀನಿ. ನಾನು ಕರಿತೀನಿ, ಬಂದರೆ ಕರ್ಕೊಂಬಿಟ್ಟು ಬರ್ತೀನಿ, ಇಲ್ಲಾಂದರೆ ನೋಡ್ಕೊಂಬಿಟ್ಟು ಬರೋಲ್ಲ. ಅಲ್ಲ, ಬರ್ದೇ ಇದ್ರೆ ಎಲ್ಲಿ ಕರ್ಕೊಂಬರ್ತೀಯ? ನಾನು ಬರೋಲ್ಲ ಅವಾಗ ಸೌನೆ ಅಂತ ಅಂದರೆ ಕರಿತೀವಿ, ಬಂದರೆ ಕರ್ಕೊಂಬರ್ತೀವಿ, ಇಲ್ಲಾಂದರೆ ನೋಡ್ಕೊಂಬಿಟ್ಟು ಹಂಗೆ ಬರ್ತೀನಿ. ಯಾಕೋ ಒಂದು 4-5 ದಿನದಿಂದ ತುಂಬ ಕನಸಿಗೆ ಬರ್ತೈತೆ. ಯಾಕೆ ನಮ್ಮೂರು ಕೀ ತಂಬ ಬರೀ ನಮ್ಮೂರು ನಮ್ಮಪ್ಪ ಇವರೇ ಕನಸಿಗೆ ಕಾಣಿಸ್ತಾವ್ರೆ. ಅದಕ್ಕೋಸ್ಕರ ಇವತ್ತು ರಜಾ ಹಾಕಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವ್ರಿಗೂ ಆಸೆ ಮಾವು ನೋಡಬೇಕು ಅಂತ ಅಂದ್ಬಿಟ್ಟು, ಅದಕ್ಕೋಸ್ಕರ ರಜಾ ಹಾಕಿದ್ರು, ಹೋಗ್ತಾ ಇದ್ದೀನಿ. ಹಾಗೆಯೇ ಇದು ಇವತ್ತಿನ ಲಾಗ್ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಆಮೇಲೆ ಅಲ್ಲಿ ಊರಿಗೆ ಹೋದಾಗ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಗೇಟ್ ಹಾಕೋದ್ಬಿಡ್ವಾ ಹೇಳಿ ಜೋರಾಗಿ. ಅದು ಟೈಟ್ ಆಗ್ತೈತೆ, ಆಯಿಲ್ ಹಾಕಬೇಕು. ಅಲ್ಲಿ ಪದೇ ನಾವು ಹೋಗಕ್ಕಾಗಲ್ಲ, ಹೆಂಗಾರ ಮಾಡಿ ನೈಸ್ ಮಾಡಿ ನಮ್ಮ ಅವನ್ನ ಇಲ್ಲಿಗೆ ತಾಯ್ಕೊಂಬಿಡ್ತೀವಿ. ಇವತ್ತು ಹೆಂಗಿರೋ ರಜಾ ಹಾಕಿದ್ರಲ್ಲ, ಅದಕ್ಕೋಸ್ಕರ ಬಹುಶಃ ಇವರು ನಾನು ಹೇಳ್ತಾ ಇದ್ದೆ 4-5 ದಿನದಿಂದ ನೋಡೋಂಗಾಗೈತೆ, ಕನಸಿಗೆ ಬರ್ತೈತೆ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ರಜಾ ಹಾಕಿದ್ದಾರೆ ಅನಿಸುತ್ತೆ. ಮೈಕೈ ನೋವು ಅಂತ ಹೇಳಿದರು, ಅದಕ್ಕೆ ಎಣ್ಣೆ ತಿಕ್ಕಿ ಸ್ನಾನ ಮಾಡಿಸಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೋಗ್ಬಿಟ್ಟು ಬರೋಣ ನಡಿ ಅಂತ ಅಂದ್ಬಿಟ್ಟು. ಇವತ್ತು ಏನಾದ್ರು ನೈಸ್ ಮಾಡಿ ತಾಯ್ಕೊಂಬಿಡೋಣ ಸುಮ್ಮನೆ. ಬಂದರೆ ಕರ್ಕೊಂಬಿಟ್ಟು ಬರ್ತೀನಿ, ಬರಲಿಲ್ಲ ಅಂದರೆ ಅಲ್ಲೇ ನೋಡ್ಕೊಂಬಿಟ್ಟು ಹಂಗೆ ಬರ್ತೀನಿ. ಫ್ರೆಂಡ್ಸ್, ಇವಾಗ ನಮ್ಮ ಅಪ್ಪನ ಮನೆಗೆ ಹೋಗ್ತಾ ಇದ್ದೀವಲ್ಲ, ಅಲ್ಲಿಗೆ ಹೋಗೋಕ್ಕೆ 1 ಅವರ್ ಜರ್ನಿ ಆಗುತ್ತೆ. ಇಲ್ಲಿಂದ 35 ಕಿಲೋಮೀಟ್ರೇನೋ ಇದೆ ನಮ್ಮ ಅಪ್ಪನ ಮನೆ. ನಮ್ಮನೆಯವ್ರು ಅದಕ್ಕೆ ಹೇಳ್ತಾಯಿದ್ರು, ನಮ್ಮ ಅತ್ತೆ ಇದ್ದಾಗ ಫೋನ್ ಮಾಡಿದರೆ ಸಾಕು, ಏನಾದ್ರು ಸ್ಪೆಷಲ್ ಮಾಡಿ ಇಟ್ಬಿಟ್ಟಿರೋದು, ಮಗಳು ಹೊಳೆಮಯ್ಯ ಬರ್ತಾರೆ ಅಂತ ಅಂದ್ಬಿಟ್ಟು ಅಂತ ಹೇಳ್ತಾಯಿದ್ರು. ನಾವು ಬೆಳಗ್ಗೆ ತಿಂಡಿ ತಿಂದು ಹೊರಟಿದ್ದು 12 ಗಂಟೆ ಆಗಿತ್ತು. ಅಡುಗೆ ಮಾಡಿರಲಿಲ್ಲ ನಾನು ಮಧ್ಯಾಹ್ನ ಊಟಕ್ಕೆ. ಅದಕ್ಕೆ ಅವ್ರು ಹೇಳ್ತಾಯಿದ್ರು, ಮಾವ ಏನಾದ್ರು ಮಾಡಿರುತ್ತೆ ನಡಿ ಅಲ್ಲೇ ಊಟ ಮಾಡೋಣ ಅಂತ. ಅದಕ್ಕೆ ನಾನು, ನಮ್ಮಪ್ಪ ಬೆಳಗ್ಗೆ ತಿಂಡಿ ಮಾಡ್ಕೊಂಡಿರುತ್ತೋ ಇಲ್ವೋ, ನಿನಗೆ ಊಟ ಮಾಡಿ ಇಟ್ಟಿರುತ್ತೆ ನಡಿ ಅಂತ ಅಂದ್ಬಿಟ್ಟು ಅಂತ ಇದ್ದೆ. ಏನಂದರೆ ಅಪ್ಪನಿಗೆ ಗೊತ್ತಿಲ್ಲ, ನಾನು ಫೋನ್ ಮಾಡಿಲ್ಲ ಬರ್ತೀನಿ ಅಂತ ಅಂದ್ಬಿಟ್ಟು. ಆಮೇಲೆ ಅದಕ್ಕೆ ಹೇಳ್ತಾಯಿದ್ರು, ಅತ್ತೆ ಎಲ್ಲ ರೆಡಿ ಮಾಡಿ ಇಟ್ಬಿಡೋದಲ್ಲ ಅತ್ತೆ ಇದ್ದಿದ್ರೆ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು. ಫ್ರೆಂಡ್ಸ್, ನಮ್ಮನೆಯವ್ರು ನೋಡಿ ಪೆಟ್ರೋಲ್ ಹಾಕಿಸ್ಕೊಂಬರೋದಕ್ಕೆ ಹೋಗಿದ್ದಾರೆ. ನಾನಿಲ್ಲಿ ನಿಂತಿದ್ದೀನಿ. ಇದು ಬಂದು ಯಾವ ರೋಡ್ ಅಂತ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ಗೊತ್ತಿದ್ದವರು ನೋಡಿ. ಈ ಪ್ಲೇಸ್ ಗೊತ್ತಿದ್ದವರು ಕಾಮೆಂಟ್ ಮಾಡಿ ನೋಡಿ. ಇವಾಗ ಬರ್ತಾ ಇದ್ದಾರೆ, ಆಯಿತಾ? ಎಷ್ಟು ಹಾಕಿಸ್ಕೊಂಡೆ? ದವಾಕಿರಿ ಫುಲ್ ಟ್ಯಾಂಕ್. ₹50 ಭಾಳ ರುಚಿಯಾದ ಪೈನಾಪಲ್ ಬರ್ರಿ, ₹100 ಸ್ಟಪ್ ಹಾಕಿ. ಕೆಜಿಗೆ ₹50 ಭಾಳ ರುಚಿಯಾದ ಪೈನಾಪಲ್ ₹100 2 ಕೆಜಿ, ಕೆಜಿ ₹50. ತಗ ಪೈನಾಪಲ್ ಬರೀ ₹100 ಕೆಜಿ, ಬರೀ ಪೈನಾಪಲ್ ಬರೀ ₹100 2 ಕೆಜಿ, ಭಾಳ ರುಚಿಯಾದ ಕೆಜಿ ₹50, ಕೆಜಿ ₹50 ಭಾಳ ರುಚಿಯಾದ ಪೈನಾಪಲ್ ಬರೀ ₹100 ಕೆಜಿ, ₹100 ಮತ್ತೆ ಜಾಸ್ತಿ ₹50 ಪಿನ್ ಆಯ್ತಾ? ರುಚಿಯಾದ ಪೈನಾಪಲ್ ₹100 ಕೆಜಿ. ಪಿನ್ನ ತಗೊಂಬಿಡೋದಲ್ವ ಈ ಕಡೆಗೆ. ಫ್ರೆಂಡ್ಸ್ ನೋಡಿ, ಹಾಗೆಯೇ ಇಲ್ಲಿ ಒಂದು ದೇವಸ್ಥಾನ ಇದೆ. ಯಾವ ದೇವಸ್ಥಾನ ಅಂತ ಅಂದರೆ ಕಬ್ಳಿ ಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಅಂದ್ಬಿಟ್ಟು. ಹಾಗೆಯೇ ಇಲ್ಲಿ ಊರಿಗೆ ಹೋಗ್ತಾ ಇದ್ದಲ್ಲ, ಹಾಗೇನೆ ಒಂದು ಕರ್ಪೂರ ಹಚ್ಬಿಟ್ಟು ಹೋಗೋಣ, ಈಗ ಸ್ನಾನ ಮಾಡ್ಕೊಂಡು ಬಂದಿದ್ದೀವಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೋಗ್ತಾ ಇದ್ದೀವಿ. ಯಾಕೋ ಮದುವೆ ಆಗೈತೆ, ಈ ಟೈಮ್ ಮದುವೆ ಆಯ್ತವ. ನೀವು ಪರ್ಸಲ್ಲಿ ₹10 ಮಾಡಿಕೊಂಡಿಲ್ವಾ? ವಿಡಿಯೋ ಆನ್ ಮಾಡಿದೀಯಾ? ಇದ್ದಿದ್ದೆಲ್ಲ ನಿನಗೆ ಕೊಟ್ಟಿದ್ದೀರಿ. ಮಾಡಿದೀಯಾ? ₹10 ಪರ್ಸಲ್ಲಿ ಇದ್ದಿದ್ದೆಲ್ಲ ನಿಮಗೆ ಕೊಟ್ಟಿದ್ದೀನಿ. ಖಾಲಿ ಪರ್ಸ್ ತಗೊಂಡೋಯ್ತಾ ಇದ್ದೀನಿ ಕರ್ಪೂರ ಕಡೆ.
ತಾರೇನೋ ಪ್ರಸಾದ ತತ್ತಾಳೆ ಚೆನ್ನಾಗಿ ಬೇಡ್ಕೊಂಬಂದ. ಓ ನಂಗೆ ಅನ್ನಂಗೆ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಬೇಡ್ಕೊಂಡು. ನಾವು ಹೆಣ್ಮಕ್ಳು ದೇವ್ರ ಮುಂದೆ ನಿಂತ್ಕೊಂಡ್ರೆ ನಮಗೋಸ್ಕರ ನಾವು ಏನು ಬೇಡ್ಕೊಳ್ಳಲ್ಲ. ಬೇಡ್ಕೊಳ್ಳೋದೇನು ಹೇಳು, ಗಂಡನಿಗೋಸ್ಕರ. ಗಂಡ ಮಾಡಲಿ ಕುಡಿಲಿ ನಾವು ಬೇಡ್ಕೊಳ್ಳೋದೇ ಗಂಡನಿಗೋಸ್ಕರನೇ, ನಮಗೋಸ್ಕರ ನಾವೇನು ಬೇಡ್ಕೊಳ್ಳೋದಿಲ್ಲ. ಆಮೇಲೆ ಇನ್ನೊಂದು ಏನಂದರೆ ಫ್ರೆಂಡ್ಸ್, ನಮ್ಮದು ಮದುವೆ ಆಗಿದ್ದ ದೇವಸ್ಥಾನ ಇದನ್ನೇ, ಅವತ್ತಿನ ಸಂಭ್ರಮನ ಒಂಥರ. ಇದೇ ದೇವಸ್ಥಾನದಲ್ಲಿ ನಮ್ಮದು ಮದುವೆ ಆಗಿದ್ದು. ಯಾಕೆ ನೀನು ಬರಲೇ ಇಲ್ಲ ಕೈ ಮುಗಿಯೋಕ್ಕೆ? ನೀನೇ ಮೇಡ್ಕೊಂಡಿದ್ದೀನಿ ಅಂದಲ್ಲ, ಅದಕ್ಕೆ ಸಾಕು. ಬರ್ಬೇಕು ತಾನೇ, ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಡು. ನಾವು ಕೇಳ್ಕೊಬಿಟ್ಟಿದ್ದೀವ. ಬಾ ನೋಡಿ, ನಾವು ಮದುವೆ ಆಗಿದ್ದ ದೇವಸ್ಥಾನ ಇದೇನೆ. ಬಿಸಿಲು ವಿಡಿಯೋ ಬಂದು ಕಳಿಸ್ತೀವಿ. ಸರಿ, ಈ ದೇವಸ್ಥಾನದಲ್ಲಿ ನಮ್ಮ ಮದುವೆ ಆಯ್ತಲ್ಲ, ಮುಹೂರ್ತ ಇದ್ದಿದ್ದು ಎಷ್ಟು ಗಂಟೆಗೆ? ಮುಹೂರ್ತ ಇದ್ದಿದ್ದು ಬೆಳಗ್ಗೆ ಒಂದು 8:30 9 ಗಂಟೆಗೆ. ನೀವು ಬಂದಿದ್ದು ಎಷ್ಟು ಗಂಟೆ? 10 ಗಂಟೆ. 10 ಗಂಟೆ ಅಲ್ಲ, 11 ಗಂಟೆ. ನಮ್ಮ ಕಡೆಯವರೆಲ್ಲ ಕ್ಯಾಕುರ್ಸ್ ಹೋಗಿರಿ ಮಕ್ಕೆ ಗಂಡಿ ಮನೆಯವ್ರ ಕಡೆಗೆ ಅಂತ ಅನ್ನೋರು. 11 ಗಂಟೆ ಆಗಿದ್ರು ಬಂದಿರಲಿಲ್ಲ ಫ್ರೆಂಡ್ಸ್ ಇವರು. ಆಮೇಲೆ ಫೋನ್ ಮಾಡಿ ನೀವು ಬರಲಿಲ್ಲ ಅಂದ್ರೂ ಪರವಾಗಿಲ್ಲ, ಗಣ್ಣಾರು ಕಳಿಸ್ಕೊಡೆ, ಅದೇನು ಗೊತ್ತಲ್ವ ಟೈಮಿಂಗ್ಸ್ ಅಲ್ವಾ ಒಂದು ಮುಹೂರ್ತ ಅಂತ ಇಟ್ಟಿದ ಮೇಲೆ ಅಂತ. 8:30ಗೆ ಮುಹೂರ್ತ ಇದ್ದಿದ್ದಕ್ಕೆ ಪುಣ್ಯಾತ್ಮರು ಬಂದಿದ್ದು 11 ಗಂಟೆ. ಸ್ವಲ್ಪ ಸ್ಟಾಪ್ ಆಗ್ಬಿಡೋದೇನೋ. ನಾವು ಎಲ್ಲರೂ ನಮ್ಮ ಕಡೆಯವರೆಲ್ಲ ಹೋಗಿರಿ ಮಕ್ಕೆ ಗಂಡಿನ ಕಡೆಯವ್ರಿಗೆ ಅನ್ನೋರು. ನಾವು ಇಲ್ಲಿ ಬಂದು ಇಳಿತೀವಿ, ಬಸ್ ಇದು ಒಂದು ಟೆಂಪೋ ಮಾಡಿದ್ದು. ನಾನು ಟೆಂಪಲ್ಲೇ ಬಂದೆ. ನಾನು ಟೆಂಪೋ ಇಳಿತಿದ್ದಂಗೆ ದೇವಸ್ಥಾನ ಒಳಗೆ ಹೋಗ್ಕೊಬಿಡ್ಲಿಲ್ಲ, ಫಸ್ಟ್ ತಲೆ ಕಟ್ಬಿಡ್ಬಾ. ಟೈಮಿಂಗ್ಸೇ ಮೀರೋಗಿತ್ತು. ಇದ್ದಿದ್ದೆ 8:30 9 ಗಂಟೆ ಒಳಗೆ ಟೈಮಿಂಗ್ಸು. ಇವ್ರು ಬಂದಾಗ 10:30 11 ಗಂಟೆ ಮುಗ್ದೇ ಹೋಗಿತ್ತು ನಮ್ಮ ಮುಹೂರ್ತ ಟೈಮಿಂಗ್ಸು. ಅದಕ್ಕೆ ನಮಗೆ ಏಳು ಬೀಳು ಆಗ್ತದೆ. ನಮ್ಮ ಅಪ್ಪಂಗೆ ಅಂದರೆ ಯಾವಾಗವ ಓಡೋಗೋರಿಗೆಲ್ಲ ಚೆನ್ನಾಗಿ ಇದಾಕಲ್ವಾ ಅಂತದೆ. ನಮ್ಮ ಮಾತ್ರ ಸೇಮ್ ನನ್ನಂಗೆ ಯಾವ ದೇವರು ನಮ್ಮಪ್ಪ ಹಂಗಂತದೆ ನಮಗೆ, ಅದಕ್ಕೆ ಏಳು ಬೀಳು ಆಗುತ್ತೆ ಅಂತ ಅಂದರೆ ನಮ್ಮಪ್ಪ ಯಾವಾಗವ ಓಡೋಗೋರಿಗೆಲ್ಲ ಚೆನ್ನಾಗೇ ಇಲ್ವಾ ನಂತರ ಇವ್ರ ಅಮ್ಮ ಮಾತ್ರ ಸೇಮ್ ಹೇಳ್ತಾರನೇ. ನಮ್ಮಪ್ಪ ಅಂತದೆ ಜಯ್ಯವ್ವ ಇವಳು ಅಂತದೆ. ಭಯ ಭಕ್ತಿ ಜಾಸ್ತಿ, ನನಗೆ ಏನಿಲ್ಲ. ಯಾರಿಗೆ? ನನಗೆ ಭಯ ಭಕ್ತಿ ಜಾಸ್ತಿ, ನಮ್ಮ ತಾಯಿ ಹೆಂಗೆ. ಬನ್ನಿ ಸರಿ, ಊರಿಗೆ ಹೋಗೋಣ. ದೇವ್ರ ಮೇಲೆ ಭಕ್ತಿ ಏನು ಜಾಸ್ತಿ ಆಯ್ತು ನೋಡಿ. ಚಪ್ಪಲಿಂದ ಬಿಟ್ಬಿಟ್ಟು ನಾನು ಅಲ್ಲೇ ಒಂದು ಅರ್ಧ ಕಿಲೋಮೀಟ್ರ್ ಹೋಗಿದ್ದೀನಿ, ಅವಾಗ ಚಪ್ಪಲಿ ಅಂತಲೇ ಅನಿಸ್ತಿದ್ದಾರೆ. ಸದ್ಯ ಇಲ್ಲಿ ಸೂರ್ಯಗಂಟೆಯಲ್ಲಿ ಇದ್ದಾಗಲೇ ನೆನೆಸ್ಕೊಂಡೆ, ನಾನು ದೇವರಡೆ ಬಂದಿಲ್ಲ ಬಿಡು. ಈಗ ಗಾಡೀಲಿ ಹೋಗ್ತಾ ಇದ್ದೋ ತಾರೆ, ಏನು ಇವ್ರ ಊರು ಹತ್ರ ಬರ್ತಿದ್ದಂಗೆ. ಹಾಂ, ಅದು ನನಗೆ ಗೊತ್ತಮ್ಮ. ಇಲ್ಲೇನು ಪಾತ್ರೆ ಬೆಳಗಕ್ಕೆ ಬರೋರು ಆಗಿಲ್ಲವ. ಇಲ್ಲಿಂದ ಇನ್ನೊಂದು 3 ಕಿಲೋಮೀಟ್ರ್ ಅಷ್ಟೇ. ಇಲ್ಲಿವರೆಗೆ ನೀರು ಇರ್ತವೆ, ದಡಿ ಗಂಟ ನೀರು ಇದರಿಂದ ಬಿಡ್ತಾರೆ, ಚಾನಲ್ ನೀರು ಬಿಡ್ತಾರೆ ಇದಕ್ಕೆ. ಅದು ನೋಡು, ಹಸ ಎಲ್ಲ ನೋಡಿಲ್ಲ ಅಲ್ಲಿ ಹೆಂಗ್ ಮೇಯ್ತಿದಾವೆ ಅಂತ ಮಧ್ಯದಲ್ಲಿ. ಹೆಂಗೋದು ಅಲ್ಲಿ ನೀರು ಖಾಲಿ ಆಗೈತೆ ಕಡೆ ಎಲ್ಲ. ನಾವು ಕೆರೆ ಒಳಗೆ ನೋಡಿ, ಇಲ್ಲಿ ಇದೈತಲ್ಲ, ಇದು ಎಂತದ ಒಂದು ಗಿಡ ಐತೆ ತಡಿ, ಇದ್ರೊಳಗೆ ಸೀಪಿಗೆಡ್ಡೆ ಅಂತ ಬರುತ್ತೆ. ಗೊತ್ತಿಲ್ಲ ಅನ್ಸುತ್ತೆ ಸೀಪಿಗೆಡ್ಡೆ. ಅದನ್ನ ಕಿತ್ಕೊಂಡ್ಬಿಟ್ಟು ಹೋಗಿ ಕೆಣದೊಳಗೆ ಹಾಕಿ ಸುಟ್ಕೊಂತೀವಿ ನೀವು. ಸೀಪಿಗೆಡ್ಡೆ ಇವಿದೆ ಅಂತ ಎಲೆಗಳು ಹಿಂಗೆ ಅಂಟ್ಕೊಂಡಿದ್ದಾವಲ್ಲ. ನೀರು ಖಾಲಿ ಆಗೈತೆ, ಮೀನು ಅಂತೂ ಕೆರೆಯಲ್ಲಿ ಹೊಸ್ತಿ ಮೀನು ಇರಲ್ಲ. ಜಾಸ್ತಿ ಮುಂದ್ಕೋಬಿಡಬ್ಬ. ನೀಯಪ್ಪ ಈ ಗೆಡ್ಡೆ ಕೇಳ್ಬೇಡ ಬಾ. ಹಸುಗಳಿಲ್ಲಲ್ಲ, ಆ ಥರ ತಗೊಂಡೋಗ್ಬಿಟ್ರೆ ಅಲ್ಲಿಗೆ. ಅವಾಗಿರೋದೇನಪ್ಪ, ಇಲ್ಲ ಅವ್ರಿಗೆ ಬೂಟ ಹೋದ್ ಮೊದಲು. ಆ ಕಡೆಯಿಂದ ಜಾಗ ಐತಿ. ಹಾಂ, ಆ ಕಡೆಯಿಂದ ಜಾಗ ಐತಿ. ಬಾರ್ಲೆಲ್ಲ ಕಳ್ಳು ಜಾರು ಬಿದ್ದೀಯಾ? ಓ, ಶಾಸ್ತ್ರ ಮಾಡ್ಕೊತಾಳೆ. ಹೋಗೋಣ. ಏನು ಗಾಡೀಲಿ ಹೋಯ್ತಾ ಇದ್ದೋ, ನಿಲ್ಸು ಅಂತಾರೆ. ನಮ್ಮೂರಲ್ಲಿ ಏನು ಕೆರೆ ಇಲ್ಲ, ಆದರೂ ಆಗಲೂ ಸಣ್ಣ ಹುಡ್ರಿಂದ ಕೆರೆಯಲ್ಲಿ ಏನು ಗೊತ್ತಾ ಫ್ರೆಂಡ್ಸ್, ಬರ ಬಟ್ಟೆ ಪಾತ್ರೆ ಎಲ್ಲ ಇವ್ರ ಕೆರೆಯಲ್ಲೇ ತೊಳೆಯೋದೇ. ಒಂದು ಹೇಳಲ್ಲ ಅಲ್ಲ ಇದು ಮಾಡ್ತೀವಿ ಅವೆಲ್ಲ. ನಮ್ಮ ಮಾವಿ ಕೆರೆಯಲ್ಲಿ ಎಷ್ಟು ಸಲ ಮೀನು ಹಿಡಿಯಕ್ಕೆ ಬಂದೈತೆ ಕಣೆ. ಮರಗಳಿಲ್ಲ, ಈಚೆ ಮರಗಳು ಅಲ್ಲೋಡಿ. ನಿಂಗೆ ಊರು ತೆಗಿ ಬೇಗ ನಿಂಗೆ ಊರು ಹೋಗಂಟ 20 ಸ್ಟಾಪ್ ಹೊಡ್ಕೊಂಡ್ರೆ ವರ್ಷ ಸಾಯಂಕಾಲ ಆಯ್ತದೆ. ನಾನು ಕೆರೆ ನೋಡ್ತೀನಿ ಅಂತ ಅಂದಿದ್ದು. ಹ್ಞೂ
ರೈಟ್. ನಾನೇನೋ ಅಪರೂಪ ಕರ್ಕೊಂಡು ಅಂದ್ಬಿಟ್ಟು ಇಳಿಸಿದೆ ಅಷ್ಟೇ. ಎಲ್ಲೈತೆ ನೋಡು, ಇದೇನು ಬೇಗ ಹಾಕೈತೆ. ನಮ್ಮಪ್ಪ ಇಲ್ಲೇ ಇಲ್ಲ. ಮಗಳ ಆಸೆ ಆಗಿ ಬಂದ್ರೆ ನೀನು ಫೋನ್ ಮಾಡ್ಕೊಂಬರ್ಬೇಕಲ್ವಾ. ಇಲ್ಲ ನಾನು ಹೇಳಿದೆ ಇಲ್ಲೆಲ್ಲರೂ ಇದ್ರೆ ಹಿಂಗೆ ಬೇಗ ಹಾಕಂಗಿಲ್ವಲ್ಲ. ಇಲ್ಲ ಕಬ್ಬಣ ಎಲ್ಲ ಯಾರು ಇವು. ಏನು ಮಾಡ್ತೀಯಾ? ನಮ್ಮ ಮಾವ ಬೀಗ ಜಟ್ಕೊಂಡು ಹೋಗೈತೆ. ಮಗಳು ನೋಡಿದ್ರೆ ನಮ್ಮ ಅಪ್ಪ ಕನಸಿಗೆ ಬರ್ತದೆ ಅಂತ ಒಂದೇ ಉಸಿರು ಓಡ್ ಬಂದಾಳೆ. ಹ್ಞೂ ನಮ್ಮ ಮಮ್ಮಿ ಇದ್ದಾಗ ಈಗೆಲ್ಲ ಎಷ್ಟೊಂದು ನೀಟಾಗಿತ್ತು. ನಮ್ಮ ಮಮ್ಮಿದಾಗ ಹಿಂಗೆ ಬೇರೆ ಇತ್ತ. ನಮ್ಮ ಅಪ್ಪ ಇಲ್ಲ. ಯಾವಲಿಂದ ನಾನು ಬೀಗ ಹಾಕಿತ್ತಲ್ಲ ಅದಕ್ಕೆ ಎಲ್ಲಿ ಇಲ್ವಲ್ಲ ಅನ್ಕಂಡೆ. ಊಟ ಸಂದು ಮಾಡಿದ್ರೆ ಎಷ್ಟು ಇಲ್ಲಿ ಕೂಲಿ? 700 ಇಲ್ಲ ಅಂದ್ರೆ ಪರವಾಗಿಲ್ಲ, 2 ಎಣ್ಣೆ ಮಾತ್ರ ಸೇರಿಸ್ಕೊತೀರ ಮೇಲೆ. ಈಗಾಗಲೇ ಹೋಯ್ತದೇನು? ಇದೊಂದು ಬೀಗ ಹಾಕ್ಲಿ ಹಾಕ್ಬಿಟ್ಟು ಹೋಯ್ತೆ. ಕೊಟ್ಟಿಗೆ ಇದರಲ್ಲಿ ಸುಮಾರು ನಾನು ಮದುವೆ ಆದಾಗ ಮುಟ್ಲಿ ಏನಾರು ಥರ ಪ್ಲ್ಯಾನೇ ಇರಬೇಕು. ನಾನು ಮದುವೆಗೆ ಬಂದಾಗ ಇಲ್ಲೇ ಒಂದು ಇಷ್ಟು ಜಾಗದಲ್ಲೇ ಒಂದು 5-6 ಆಡು ಕಟ್ತಿದ್ರು, ಕೋಳಿ ಎಲ್ಲನೂ. ನಿನ್ನ ಮಗಳು ನೋಡಿದ್ರೆ ಕನ್ಸಲ್ ಬರ್ತದೆ ನೋಡಕ್ಕೆ ಬಂದು ಅಲ್ಲ. ನಾನು ಎಲ್ಲ ಬೀಗ ಹಾಕೊಂಡು ಎಲ್ಲ ನೆಂಟ್ರ ಮನೆಗಿನ್ನ ಒಂಟೆ ಅನ್ಕೊಂಡೆ. ನಾನು ಬೀಗ ಹಾಕಿದ್ದು ನೋಡಿದ್ದೇನು ನೆಂಟ್ರ ಮನೆಗೆ ಯಾವ್ದಾರು ಒಂಟೆ ಕಿಂಟಿ ಹಂಗಪ್ಪ ಅನ್ಕೊಂಡೆ. ಹಾಂ ನಡಿ ಬಂದು ನಾಳೆಗೆ ನಮ್ಮೂರಿಗೆ ಹೋಗೋಣ. ಅಯ್ಯೋ ನೀನು ಅಲ್ಲೇ ಒಂದು ತಿಂಗಳಿಂದ ರೋಡ್ ಹೊಡ್ಸೋದ್ರಲ್ಲಿ ಇದೆಯಪ್ಪ. ನಾವೀಗ ಕರ್ಕೊಂಡು ಹೋಗೋಣ ಅಂತಲೇ ಬಂದು ನೀನು ನೋಡಿದ್ರೆ ಹಿಂಗೆ ಮಾಡ್ತಾ ಇದ್ದಪ್ಪ. ನೀನಿನ್ನೂ 15 ತಿಂಗಳು ಆಯ್ತದೆ. ಇಲ್ಲ 15 ತಿಂಗಳಲ್ಲ, ಈ ವಾರ ಮಾಡ್ತೀನಿ ಅಲ್ವೋ. ಬ್ಯಾಲ್ ಬಿಟ್ಟೆ ಸುತ್ತೊಳಗೆ ರೋಟ್ ಹೊಡ್ಸ್ಬಿಟ್ಟು ಒಂದು 10 kg ಗೊಬ್ಬರ ತಂದು ಹಾಕ್ಬಿಟ್ಟು ಸ್ವಿಚ್ಗೆ ಇನ್ನೇನು ಕೆಲಸ ಇರಲ್ಲ. ನಡಿ ಹೋಗೋಣ ತೆಗಿಲ್ಲ ತೆಗೆ ಒಟ್ಕೇನಲ್ಲ ಅವ್ರ ಮಾತಾನೆ ತಿಂತೀರಾ? ನಿಮ್ದಾಗಿದ್ರೆ 4 ದಿವಸ ನಿಮ್ದಾಗಿ ಅಲ್ಲಿರ್ಬೋದ. ಬಂದವ ಇನ್ನೂ ನೆನ್ನೆ ಬಂದವೆ. ಅಕ್ಕಿ ತಾಂಡಿಲ್ವೇನು? ಮಾಡೋದು ತಾರ ನಿಮ್ಮ ಅಪ್ಪನ ಕತೆ ಆಯ್ತಲ್ಲ. ಕತೆ ನೀನು ಕರ್ಕೊಂಡು ಹೋಗೋಣ ಅಂತ ಬಂದೆ. ನಮ್ಮ ಮಾವಿ ಮನೆ ಬಿಟ್ಟು ಬರಲ್ಲ ಮಾತ್ರ. ಇವೆಲ್ಲ ಆಳು ಬಿದ್ದೋಯ್ತು ಹಂಗಿದಾಯ್ತು ಅಂತ. ನಮ್ಮ ಮಾವ ಒಂದಿದ್ರು ಮನೆ ಎಷ್ಟು ನೀಟಾಗಿ ಮಡಿಕೊಂಡೈತೆ ನೋಡು. ಈ ಒಲೆಯನ್ನು ಹಚ್ಚೋದಲ್ವೇನ ಈಗ? ಒಳಗೆ ಏಣಿ ಮಡಿಕೊಂಡೈತೆ. ಅಟ್ಟನೇ ಇಲ್ವಲ್ಲಿ ಆ ಕಡೆ ಮಕ್ಕೈತಲ್ಲ. ಗ್ಯಾಸ್ ತುಂಬಸೈತೆ ಹೆಂಗೆ? ನಮ್ಮ ಅತ್ತೆ ಹಂಗೆ ಲಕ್ಕ ಅಂತ ಹೊಡೆಯೋದು. ನಮ್ಮ ಮಾವನಷ್ಟು ಮಡಿಕೊಳಕ್ಕಾಗಲ್ಲ ನಾನು. ನೋಡಿ ನಮ್ಮ ಅತ್ತೆ ಇವರೇ ಶ್ರೀಮತಿ ಜಯಮ್ಮ ನಮ್ಮ ಅತ್ತೆ. ನಮ್ಮ ಅತ್ತೆಗೆ ನಾವು ಗೊತ್ತಾಯಿದ್ವಿ ಅಂತ ಗೊತ್ತಾಗಿರ್ ಸಾಕು. ಇಷ್ಟೊತ್ತು ಕಾಲೇ ಅವಾಗ ತಾರ ಏನು ಎಲ್ಲ ರೆಡಿನೇ ಮಾಡ್ತಿರ್ಲಿಲ್ಲ, ನಮ್ಮಮ್ಮ ಮಾಡ್ಕೊಳ್ಳೋದು ಅಂತ. ನಾನೊಂದ್ಸಲ ಹಿಂಗೆ ಮುನ್ಸ್ಕೊಂಡೇನೋ ಏನು ಮಾಡಿರ್ತಾರೆ.
ನಾ ಕರ್ಕೊಂಡು ಹೋಗಿ ಬಂದಿದ್ದೆ. ಅದುವೇ ಮೀನು ಸಾರೆಲ್ಲ ಮಾಡಿಕ್ಕೆ ತಂದು ಇದು ಮಾಡುವಾಗೈತೆ. ಊಟ ಮಾಡ್ಕೊಂಡು ಹೋಗಿ ಅಂತ ಹೋಗಿತ್ತು. ನಾ ಕೆಲ್ಸಕ್ಕೆ ಹೋಗಿತ್ತು. ಊಟ ಕೊಡು ಅವನಿಗೂ ಊಟ ಮಾಡ್ಕೊಂಡು ಹೋಗಿ ಅಂತ ಕೆಲ್ಸಕ್ಕೆ ಹೋಯ್ತು ನಮ್ಮಮ್ಮ. ನಾನು ಸಿಟ್ಟ ಮೇಲೆ ಇವ್ರ ಮೇಲೆ ಸಿಟ್ಟ ಮೇಲೆ ಬರೀ ಹೋಗಿ ಒಂದು ಬಡ್ಲಿ ಸಾರೇ ಕೊಟ್ಬಿಟ್ಟು ಅನ್ನನೇ ಕೊಟ್ಟಿರ್ಲಿಲ್ಲ ಹಂಗೆ ಕರ್ಕೊಂಡು ಹೋಗಿದ್ದೆ. ಆಮೇಲೆ ಬಂದು ಪಾತ್ರೆ ಎಲ್ಲ ನೋಡ್ತಿದ್ದೇನು ಮೀನೆಲ್ಲ ಇಲ್ಲೇವಲ್ಲ ಅಂತ ಅಂದಾಗ ಇವಳು ಬರೀ ಬರೀ ಸಾರು ಹಾಕೊಟ್ಟವಳೆ. ಸಾರ ಕೊಟ್ಟಿದ್ದೆ. ಇಲ್ಲೊಂದು ಲೋಟ ತೊಳ್ದಿಕ್ ಬಿಡು. ನಮ್ಮ ಮಾವೇನು ಪಾತ್ರೆ ತೊಳೆದ್ರಲ್ಲಿ ಏನು ಬೇಜಾರು ಮಾಡ್ಕೊಳ್ಳಲ್ಲ. ನಮ್ಮ ಅಪ್ಪ ಇದ್ದಿದ್ರೆ ಈಗ ನನ್ನ ಕೈ ಕೊಡ್ತಾನೆ ಇರಲಿಲ್ಲ. ನಮ್ಮ ಅಪ್ಪ ಕೊಡವ ಅಂತ ಒದ್ಕೊಂಡು ನೋಡೋದು. ಅದರಿಂದ ಯಾರ್ದು ಏನೋ ಕೆಲ್ಸಕ್ಕೆ ಹೋಯ್ತು ಬೇಲಿ ಕಡೆ ಸವರಕ್ಕೆ ಏನಾರ. ಆದ್ರೂ ನಾವು ಎಷ್ಟೋ ಬೈತೀವಿ ಅವ್ರಿಗೆ ಮಂತ ಇರೋಕ್ಕೆ ಅವ್ರು ಇಷ್ಟಪಡಲ್ಲ. ಆಗ್ಲಿಂದ ಕೆಲಸ ಮಾಡ್ಕೊಂಬಂದರು ಕುಂತ್ಕೊಂಬಣ್ಣಕ್ಕೆ ಇಷ್ಟಪಡಲ್ಲ. ಇಷ್ಟು ವಯಸ್ಸಾದರೂ 60-65 ವರ್ಷ ಆದ್ರೂ 65 ಅಲ್ಲ 70 ನಾವು ಅಷ್ಟು ಹೋದ್ರೂ ನಾನು ಕೆಲಸ ಮಾಡಬೇಕು, ನಾನು ಇದೆ ದುಡ್ಡು ತಿನ್ನಬೇಕು ಅಂತ ಇದು ಮಾಡ್ತಾರೆ. ನೋಡಿ ಇವರು ಒಂದು 3 ಜನ ಹೆಣ್ಮಕ್ಳಿದ್ದಾರೆ. ಆದರೂ ಇವು 3 ಜನ ಹೆಣ್ಮಕ್ಳಿದ್ರು ಚೆನ್ನಾಗಿ ನೋಡ್ಕೊಳ್ತಾರೆ. ಆದರೂ ನಮ್ಮ ಮಾವ ಯಾರ ಜೊತೆನೂ ಜಾಸ್ತಿ ನಮ್ಮ ಮಾವ ಈಗಾಗದಕ್ಕೆ ಹಿಂಗೆ ರೋಡು ಇಲ್ಲೆಲ್ಲ ತದ್ದು ಎಲ್ಲ ಇದು ಮಾಡಿತ್ತು. ಒಂದು ಚೂಲು ಏನಾರು ಬೇಲಿ ಏನಾರು ಕಿತ್ತೋಗಿದ್ರೆ ಹಾಕ್ಬೋಗ್ತಾರೆ ಅಷ್ಟೇ. ಅವ್ರಿಗೆ ಹೊಗೆನೇ ಮಾಡಿದ್ದೆ. ಸಿಕ್ಕಿದ್ದ ಬೆಳಿಗ್ಗೆ ಹೇಳಲೇ ಇಲ್ಲ ಏನು ನನಗೆ ದಚ್ಕೊಂಡು ಹೋಗ್ತಿದ್ದ ಬೆಳಿಗ್ಗೆ ಅಂದೆ ಮಾಡ್ಕೊಡಕ್ ಹೇಳಲಿಲ್ಲ ಏನು ಅಂತ. ಏನು ಹೇಳೇ ಇಲ್ಲ. ನೀ ಮಾತ್ರ ಬೇಡಿ ಬುಡ್ನೇ ಬೇಡ, ಯಾವಾಗಲೂ ಒಳ್ಳೆ ಮಾಡಿದ್ನಾ ಅದಕ್ಕೆ ಬಾಯಲ್ಲಿ ಪೊತ್ 2 ಕಟ ನೋಡಿ ಹೋಗೋದು ಊದ್ ಇನ್ನೊಂದ್ಸಲಿ ಬರ್ಬಾರ್ದ ಕೆಮ್ಮು ಬಾಂದ್ರೆ ಬರ್ಬಾರ್ದ. ನೋಡ್ಲತ್ತರ ಎಷ್ಟೊಂಥರ ಮಡಿಕೊಂಡೈತೆ ಈ ಥರ. ತಿಂತೀಯಾ? ನಾನು ತಿನ್ನಕ್ಲ ನಾನು ಹೋಗ್ತೀನಿ ಮಾಡಲ್ಲ ಈಗ ಕೆಲ್ಸಕ್ಕೆ ಹೋಗ್ಬೇಕು. ಮಾಡಿಕ್ಬಿಟ್ಟು ಹೋಗಣ. ಏನು ಬೇಡಣ ನಾನೇನು ಬೇಡಣ ನಡ್ರಿ ಅಲ್ಲೇ ಮತ್ತೆ ಮೀನು ಪಾನ ಏನಾರು ತಾಂಬರ್ಲ. ಬಸಪ್ಪನ ಓನ್ ನಡಿ ಬಾಳ್ಗೈಸ್ಕೊಯ್ಬಿಡ್ತೀನಿ ಅಂತ ನಮ್ಮ ನಡಿ ಒಂದು ಡಬ್ಬ ಇಟ್ಕೊಯ್ಬಿಡೋದು ನಡಿ ಅಂದು. ಅವಳಿಗೂ ಆ ಓನರ್ ಹುಷಾರಲ್ಲ, ಓದ್ಲಿಕ್ಕೆ ಹೋಯ್ಲ್ಲ. ಇನ್ನು ಓಪನ್ ಆಗಿ ಎಷ್ಟು ದಿನ ಐತೆ ಆ ಬೇಡಿ ಹಸಿಮವಾದ ಏನು ಯಾವಾಗಲೂ ಅಲ್ಲಿ ಕೆಲಸ ಮಾಡತಾನಾರ ಅಲ್ಲಿ ಸೇರ್ಲಕ್ಕ ಇಷ್ಟ. ಮನೆಗೆ ಬಂದ್ರು ಸುಮ್ಮನೆ ಊದ್ತಾ ಇರೋದೆ. ಮಗಳು ಕೆಲಸ ಮಾಡ್ತಾ ಬಿಡೋದು. ಫ್ರೆಂಡ್ಸ್ ಹಾಗೇನೆ ಅದೇ ಅಪ್ಪ ಕೆಲ್ಸಕ್ಕೆ ಹೋಗಿದ್ದಲ್ಲ, ಅದೇನೋ ಬೇಲಿ ಸೋರಕ್ಕಂತೆ 2 ದಿನ ಕೆಲಸ ಅಂತ ಅಂದ್ಬಿಟ್ಟು ಹೋಗಿತ್ತು. ಅಲ್ಲಿ ಅಪ್ಪನ ಪಕ್ಕ ಕುಂತಿರೋರು ನಮ್ಮ ದೊಡ್ಡಪ್ಪನ ಮಗ ಅವರು. ಹಾಗೆಯೇ ಪೈನಾಪಲ್ ತೊಗೊಂಡೋಗಿದ್ವಲ್ಲ ಒಂದೆರಡು, ಅಲ್ಲಿ ಇನ್ನೂ 50 ರೂಪಾಯಿ kg ಅಂತಲೇನೋ ಮಾರ್ತಾಯಿದ್ರು. ಅದನ್ನ ತಗೊಂಡೋಗಿ ಅಲ್ಲಿ ಕಟ್ ಮಾಡೋಣ ಅಂತ ಅಂದ್ಬಿಟ್ಟು ಅಲ್ಲೇ ಕಟ್ ಮಾಡಿದೆ. ಇವರು ಇಲ್ಲಿ ಕಟ್ ಮಾಡ್ತಿದ್ದಾರಲ್ಲ ಇವರು ನನ್ನ ಈ ಚಿಕ್ಕಪ್ಪನ ಮಗ ಇವರು. ಅಲ್ಲಿರೋರು ಅಲ್ಲಿ ಅಪ್ಪನ ಪಕ್ಕ ಕುಂತಿರೋರು ದೊಡ್ಡಪ್ಪನ ಮಗ. ಇಲ್ಲಿ ಬಂದು ನಮ್ಮ ಅಪ್ಪನ್ನ ಇವರೆಲ್ಲ ಚೆನ್ನಾಗೇ ನೋಡ್ಕೊಂಡಿದ್ದಾರೆ. ನಮ್ಮ ದೊಡ್ಡಪ್ಪನ ಮಕ್ಕಳು ಎಲ್ಲ ಅಂದರೆ ಒಂದು 5-6 ಜನ ಅಣ್ಣದಿರಿದ್ದಾರೆ. ಅವರೆಲ್ಲ ನಮ್ಮ ಅಪ್ಪನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಇನ್ನೊಬ್ರು ಇದ್ದಾರೆ, ಅವರು ಸಹ ಅವರು ಅಪ್ಪ ಏನಾದ್ರು ಅಡುಗೆ ಮಾಡ್ಕೊಳ್ಳಿಲ್ಲ ಅಂದರೆ ಊಟ ತಂದ್ಕೊಡೋದು ಆ ಥರ ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಮಗೆ ಒಂದು ಭಯ ಇಲ್ಲ ನನಗೆ, ಏನಂತ ಅಂದರೆ ನಾವಿಲ್ಲ ಅಂತ ಅಂದ್ರೂ ಇವರು ಚೆನ್ನಾಗಿ ನೋಡ್ಕೊಳ್ತಾರೆ ನಮ್ಮ ದೊಡ್ಡಪ್ಪನ ಮಕ್ಕಳು ಅಂತ ಅನ್ನೋದು ನನಗೆ ಒಂದು ಕಡೆ ಖುಷಿ ಇದೆ. ಹಾಗೆಯೇ ಅಣ್ಣದಿರ ಜೊತೆ ಅಪ್ಪನ ಜೊತೆ ತಮಾಷೆ ಮಾಡಿಕೊಂಡು ಸ್ವಲ್ಪ ಹೊತ್ತು ನನ್ನ ಏನು ಬೇಜಾರೆಲ್ಲ ಕಳೆದೆ. ತುಂಬ ಖುಷಿ ಆಗ್ತಾ ಇತ್ತು. ಕ್ಲೀನ್ ಮಾಡಿಬಿಟ್ಟು ಮಾಡ್ತೀನಿ ತಿನ್ಬಿಟ್ಟು ಸರಿ ಮಾ ಒಂದು ಫೋನ್ ಮಾಡಿಸು. ಫೋನ್ ಮಾಡ್ತೀನಿ. ಫೋನ್ ಮಾಡು ಆಗ ಈಗ ಬಂದ ನಮ್ಮ ನಾನು ಮಾವು ಫೋನ್ ಮಾಡು. ನಾ ಹಿಂಗೆ ಹೋಯ್ತು ಅಲ್ಲೇನು ಬರಲ್ಲ. ಇವೆಲ್ಲ ಒಂದ್ಸರಿ ಎಲ್ಲ ರೆಡಿ ಆಗುತ್ತೆ. 1 ತಿಂಗಳು ಬರಲ್ಲ ಅಲ್ಲಿಂದ ಹೋಗಿ ಬರಬಾರ್ದು. ಅವ್ಳು ಬೆಳಗ್ಗೆ ಕೊಯ್ತಾಳೆ ಹೋಗು. ಸರಿ ಹುಷಾರು, ಹೊತ್ತು ಊಟನಾರು ಮಾಡು. ಸರಿ ನಾವು ಬೇಗ ಹಾಕೊಂಡು ಹೋಗೋಣ ಹಂಗಾರೆ. ಅದೇ ಮಾಡ್ಕೊಂಡು ಹೋಗು, ಲೇಟಾಗಿ ಹೋಗಿ. ಎಲ್ಲೋ ಆಡ್ಕರ ಎಲ್ಲ ಆಚೆ ಕಟ್ಟಾಕ್ ಬಂದಿದ್ವಿ. ಹೋಗವ 4 ಗಂಟೆ ಹೊತ್ತು ಹೋಗವ.
ಊರಿಕಾಯಿ ಬೆಳಗ್ಗೆ ಇಡ್ಲಿ ಕೊಟ್ಟಿದ್ರಾ? ತಿಂಡಿ ಕೊಟ್ಟಿಲ್ಲ ಮೊದಲ ಸಾಮಾನು ಸುರೇಶ್ ಜಯಂತಿ 2 ಸಾಮಾನು ಅದೇ ತಿಂಡಿ ಸಾಮಾನು. ಈಗ ಇವ್ರು ಮುದ್ದೆ ಮಾಡ್ಯಾರ ಮನೆ ಆಲೆ 2:30 ಆಯ್ತು. ಇನ್ಯಾವ ಊಟ ಮಾಡ್ತೀಯಾ? ಇಲ್ಲಿ ಕಡ್ಲೆ ಗಿಡೈತೆ ಇಲ್ಲಿ ಅದ್ರೊಳಗೆ ಇಟ್ಕೊಂಡು ಇದು ಎಂತ ಜೋಳ ಅಲ್ಲಿ ಭತ್ತಾಗ ಎಣ್ಣೆ ಐತಿ 2 ಬಾಟ್ಲಲ್ಲಿ ಹೋಗಿ ಎಲ್ಲೆಲ್ಲಿ ಏನೇನೋ ಈಗಲೇ ಕೇಳ್ಕೊಡ. ಈರುಳ್ಳಿ ಹಾಕು ಇಲ್ಲ ಸರಿ ಮಾ ಹುಷಾರು. ಅಲ್ಲಿ ಹುಲ್ಲು ಜಾಸ್ತಿ ಬೆಳೆದ್ಬಿಟ್ಟೈತಿ, ಹುಳಬಟ್ಟೆ ಜಾಸ್ತಿ. ಇಲ್ಲೇ ಏನಾರು ಒಂಚೂರು ತಿನ್ಕೊಂಡು ಹೋಗಿರಾಗೋದು. ಇಲ್ಲೇ ಏನಾರು ಹೊಟ್ಟೆಗೆ ಈಗ ಹಾಕೊಂಡು ತಿನ್ಬಿಟ್ಟು ಹೋಗಿ ನಾ ಫೋನ್ ಮಾಡ್ತೀನಿ ಎಷ್ಟೇ ಮಾಡ್ತೀನಿ. ಸರಿ, ಒಂದು ವಾರದೊಳಗೆ ಮಾಡಿಸು ಫೋನ. ಸರಿ ಹುಷಾರು. ಹೋಯ್ತು ಕಾಫಿ ಮಾಡಿಕೊಡು ಟೀಯ ರಾವತಿ. ಫ್ಯಾನ್ ಏನು ಬೇಡ ಹೋಗು. ನಮ್ಮ ಮಾವನು ನೋಡಿ ಮನೆ ಚಕ್ಕೆ ಆಯ್ತು ಅಂತ ಫ್ಯಾನ್ ಆಗ್ತಾ ಕೂತೈತೆ. ಓ ಈ ಗಾಡಿ ಬಂದು ಇನ್ನೆಲ್ಲಿ. ಸರಿ ಫೋನ್ ಮಾಡಿಸಿ ವಾರದೊಳಗೆ ಬರ್ತೀನಿ. ಆಯಿತು, ನೀನೇ ಮಾಡಿಸು, ಬೆಳಗ್ಗೆ ಎದ್ದೇನೆ ಮಾಡಿಸು. ಇಲ್ಲ ರಾತ್ರಿ ಟೈಮ್ ಮಾಡಿಸ್ಬಿಡು, ಬೆಳಗ್ಗೆ ಬರೋಕ್ಕೆ ಸರಿ ಆಯ್ತದೆ. ಹ್ಞೂ ಸರಿ ಹುಷಾರು, ಹೋಗಿ ಊಟ ಮಾಡು. ನೋಡಿ ನಮ್ಮಪ್ಪ ಬೇಡ ಬೇಡ ಅಂತ ಅಂದ್ರೆ ಬೋಂಡ ಮಾಡ್ಕೊಂಡು ತಿಂದೋ ಮುದ್ದೆ ಮಾಡ್ತಿತ್ತು. ಅದು 2-3 ಸಲ ವಾಪಸ್ ಬಂದೈತೆ. ಸಾಮಾನು ಎಲ್ಲೆಲ್ಲಿ ಮಡಗಿದ್ದೀನೋ ಏನೋ ಅಂತ ಗೊತ್ತಾಗಲ್ಲ ನನ್ನ ಮಗಳಿಗೆ ಏನ್ಬಿಟ್ಟು ಹೋಗಿ ವಾಪಸ್ ಬಂತು. ಎಲ್ಲೆಲ್ಲ ಐಟಮ್ಸ್ ಖಾರ ಪುಡಿ ಅಲ್ಲಿ ಇಕ್ಕಿದ್ದೀನಿ, ಸೋಡಾ ಇಕ್ಕಿದ್ದೀನಿ ಅಂತ ಹೇಳ್ಕೊಂಡು ಅದಕ್ಕೆ ನಾನು ಮಾಡ್ತಾ ಇರ್ಲಿಲ್ಲ. ನಮ್ಗಾದ್ರೆ ಮಾಡ್ತಾ ಇರ್ಲಿಲ್ಲ, ಮಾಡಿಕ್ಕೋದ್ರೆ ನಮ್ಮ ಅಪ್ಪನಾದ್ರು ತಿಂತದಲ್ಲ ಅಂತ ಅಂದ್ಬಿಟ್ಟು ಈರುಳ್ಳಿ ಕಟ್ ಮಾಡಿದ್ದೀನಿ. ಈಗ ನಮ್ಮ ಅಪ್ಪಂಗೆ ನಾನು ಊರಿಗೆ ಬಂದು ಅಷ್ಟೇ ನಮ್ಮಪ್ಪ ಫಸ್ಟ್ ಕೇಳೋದೇ ಗೊತ್ತಾ ಬೋಂಡ ಮಾಡವ ಅಂತ ಅಂತಂದು. ನಮ್ಮ ಅಪ್ಪಂಗೆ ಬೋಂಡ ಅಂದ್ರೆ ಅಷ್ಟೊಂದು ಇಷ್ಟ, ಬೋಂಡ ಮಾಡುತ್ತದೆ. ಅದಕ್ಕೆ ಮಾಡಿ ಇಟ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಈರುಳ್ಳಿ ಉತ್ತರಿಸಿದ್ದೀನಿ. ನಮ್ಮ ಅಪ್ಪ ಬರೋದಿನ್ನ 6:30 ಆಯ್ತದೆ ಅಂತಲ್ವ, 6:30 7 ಆಯ್ತದೆ ಇತ್ತು. ಕರ್ಕೊಂಡು ಹೋಗೋಣ ಅಂತ ಬಂದಿದ್ದು. ಆದರೆ ಮುಂದಿನ ವಾರದಲ್ಲಿ ಬರ್ತೀನಿ ಅಂತ ಅಂತು. ಇದೊಂದು ಪ್ಲೇಸು ನನಗೆ ತುಂಬಾನೇ ಇಷ್ಟ. ಯಾಕೆಂತ ಕೇಳು. ಯಾಕಪ್ಪ? ನಮ್ಮಮ್ಮ ಇಲ್ಲೇ ಕುತ್ಕೊಂಡು ಎಲ್ಲ ಕೆಲಸ ಅಂದ್ರೆ ಬೋಂಡ ಸಿಟ್ಟು ಕಲ್ಸೋದಿರ್ಲಿ, ಸಾಂಬಾರಿಗೆ ರೆಡಿ ಮಾಡೋದು, ಇದೇ ಪ್ಲೇಸ್ ಗೊತ್ತಾಗ್ತಿದ್ದಾವೆ. ಇದೇ ಜಾಗದಲ್ಲಿ ಕುತ್ಕೊಂಡು ನೋಡ್ತಿದ್ವಿ. ಕೊನೆ ಲಾಸ್ಟಿಗೆ ಹುಷಾರಿಲ್ದಾಗಲೂ ಇದೇ ಜಾಗದಲ್ಲಿ ಮನೆ ಕಂಡಿದ್ದು ಪಾಪ. ನಮ್ಮ ಭಾಳ ಹುಷಾರಿಲ್ದಾಗ್ಲೂ ಪಾಪ ನಮ್ಮಮ್ಮ ಇದೇ ಜಾಗದಲ್ಲಿ ನಮ್ಮ ಮುಂದೆ ಇವತ್ತು ಕಣ್ಣು ಮುಂದೆ ಬಂದಂಗೈತೆ ದೃಶ್ಯ ಎಲ್ಲ. ಆಮೇಲೆ ಇನ್ನೊಂದೇನಂದ್ರೆ ಪಾಪ ನಮ್ಮ ಅಪ್ಪನ ನೋಡಿದ್ರೆ ಹೊಟ್ಟೆ ಉರಿತದೆ ಫ್ರೆಂಡ್ಸ್. ಅವಾಗ ನಮ್ಮಮ್ಮ ಇದ್ದಾಗ ಮನೆ ತುಂಬಾ ಆಡು ಕುರಿ ಸಾಕಿದ್ರು. ನಮ್ಮಪ್ಪ ಎಲ್ಲೂ ಕೆಲ್ಸಕ್ಕೆ ಹೋಗ್ತಿರ್ಲಿಲ್ಲ, ನಮ್ಮ ಅಮ್ಮನೇ ಕೆಲ್ಸಕ್ಕೆ ಹೋಗ್ತಿರ್ಲಿಲ್ಲ. ಆಡು ಕುರಿ ಮೇಯ್ಸರು, ಇಬ್ರು ಅಷ್ಟೇನೆ ಆಡು ಕುರಿ ಮೇಯ್ಸರು. ಮನೇಲಿ ಏನಿಲ್ಲ ಅಂದ್ರೂ 1-20 ಆಡು ಕುರಿ ಎಲ್ಲ ಇರೋ. ನಮ್ಮಮ್ಮ ಅಷ್ಟು ಚೆನ್ನಾಗಿ ನೋಡ್ಕೊಂಡಿತ್ತು. ಹೆಂಗ್ ನೋಡ್ಕೊಂಡಿತ್ತು ಅಂತ ಅಂದ್ರೆ ಅಷ್ಟು ಚೆನ್ನಾಗಿ ನೋಡ್ಕೊಂಡಿತ್ತು. ಕೂಲಿ ಎಲ್ಲ ಕಳಿಸ್ತಾ ಇರಲಿಲ್ಲ, ಆಡು ಕುರಿ ಅದ್ರಲ್ಲೇ ಸಾಕೊಂಡಿದ್ರು. ಇವಾಗ ನಮ್ಮ ಅಪ್ಪ ನೋಡಿ ಹೊಟ್ಟೆ ಉರಿತದೆ, ಕುರಿಗೆಲ್ಲ ಹೋಯ್ತದೆ. ನಾನಂತಲೇ ಬಂದಿದ್ದು. ಬಟ್ ಏನಂದ್ರೆ ಇವತ್ತು ನೆನ್ನೆಯಿಂದ ಕೆಲ್ಸಕ್ಕೂ ಆಯ್ತಂತದ್ದು. ಕೆಲಸ ಒಪ್ಕೊಂಡಿರೋದ ಮುಗಿಸ್ಕೊಡ್ಬೇಕಲ್ವ, ಹಾಗಾಗಿ ಬರ್ತೀನಿ, ಇನ್ನೊಂದು ವಾರ ಕಳ್ಕೊಂಡ್ ಬರ್ತೀನಿ ಅಂತ ಅಂದ್ರೆ 1 ತಿಂಗಳು ಇರ್ತೀನಿ ಅಷ್ಟೇ ಅಂತ ಅಂದಿದ್ರು. ಇಲ್ಲ ಅದಕ್ಕೆ ಬಜ್ಜಿಗೆ ಖಾರ ಪುಡಿ ಹಾಕ್ತಾ ಇದ್ದೀನಿ. ಮೆಣಸಿನ್ಕಾಯಿ ಇಲ್ಲ, ಒಣಮೆಣಸಿನ್ಕಾಯಿ ಇಲ್ಲ, ಹಸಿರು ಮೆಣಸಿನ್ಕಾಯಿ ಇಲ್ಲ. ಅದಕ್ಕೆ ಖಾರ ಪುಡಿ ಹಾಕಿದ್ದೀನಿ, ಉಪ್ಪು ಹಾಕಿದ್ದೀನಿ. ಏನಿರುತ್ತೆ ಅದೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಅದಿಲ್ಲ ಇದಿಲ್ಲ ಅಂತ ಅನ್ನಂಗಿಲ್ಲ. ಥರದ್ದು ಎಷ್ಟನೇ ಕ್ಲಾಸ್ ಫೋಟೋ ನಿಂದು? ಇಲ್ಲಿ ಎಲ್ಲಿದ್ದಾಳೆ ಥರ ನೋಡಿ, ಇಲ್ಲಿ ಇದೇ ಥರ ಫೋಟೋ ನೋಡಿ. ಇಲ್ಲಿ ಇದು ಎಷ್ಟನೇ ವರ್ಷದಲ್ಲಿ ತೆಗ್ಸಿದ್ದು ಥರ ಫೋಟೋ? 6ನೇ ಕ್ಲಾಸ್ ಓದ್ಬೇಕಾರೆ ಆ ಥರ ಇದ್ದಾರೆ. ಲಂಗ ಬ್ಲೌಸ್ ಹಾಕೊಂಡು ಹೆಂಗಿದ್ದೀನಿ ನೋಡು, ಚೆನ್ನಾಗೈತೆ ನೋಡಿ. ಇದರಲ್ಲಿ ನಾನು ಲವ್ ಮಾಡ್ಬೇಕಾದ್ರೆ ಕೊಡ್ಸಿರೋ ಗಿಫ್ಟ್ಗಳು ಏನು ಜಾಸ್ತಿ ಇಲ್ಲ, ಯಾವಳೆ ನೋಡಿ. ಇದೊಂದು ರಾಧಾಕೃಷ್ಣ ಇದೊಂದು ಗಿಫ್ಟ್ ಕೊಟ್ಟಿದ್ದೆ. ಆಮೇಲೆ ಈ ಥರದೊಂದು. ಆಮೇಲೆ ಇಲ್ಲಿ ನನಗೆ ಮದುವೆಗೆ ಅಂತಲೇ ಒಂದು ವಾಚ್ ಕೊಟ್ಟಿದ್ದರು. ಇದೇ ವಾಚ್ ನೋಡಿ, ಇದು ಇನ್ನೂ ಶೋಕೇಶಲ್ಲಿ ಮಾಡಿಕೊಂಡಿದ್ದಾರೆ. ಇದೇ ವಾಚ್ ಭಾಳ ಒಳ್ಳೆ ಕಲರ್ ಆಗಿತ್ತು.
ಇದ್ರ ವಾಚು ಈಗೆಲ್ಲ ಬಣ್ಣ ಹೋಗ್ಬಿಟ್ಟಿದೆ. ರೆಡಿ ಆಗ್ತಾ ಇದೆ. ಮಾವ ಒಲ್ಲಾಗಲ್ಲ ಮೆತ್ತಗೆ ಒಂದು ಸ್ವಲ್ಪ ಇದು ಮಾಡು. ನಮ್ಮ ಅಪ್ಪ ಬಂದು ತಿನ್ನೋ ಅಷ್ಟರೊಳಗೆ 7 ಗಂಟೆ ಅಷ್ಟರೊಳಗೆಲ್ಲ ಮೆತ್ತಗೆ ಆಗಿರ್ತದೆ ಬಿಡು. ಅದಕ್ಕೆ ಕಡಾಕಿ ಬೆಳೆಸ್ತೀನಿ. ಅವ್ರು ಬರೋದೇ 7 ಗಂಟೆ ಆಯ್ತದೆ ಅಂತ ಅಂದೋಯ್ತಲ್ಲ. ಅವು ಖಾರ ಪುಡಿ ಹಾಕಿರೋದಕ್ಕೆ ಸ್ವಲ್ಪ ಕಲರ್ ಚೇಂಜ್ ಆಗಿ ಕೆಂಪು ಕಲರ್ ಆಗಿವೆ. ಮೆಣಸಿನ್ಕಾಯಿ ಇರಲಿಲ್ಲ, ಒಣಮೆಣಸಿನ್ಕಾಯಿ ಇರಲಿಲ್ಲ, ಹಸಿಮೆಣಸಿನ್ಕಾಯಿ ಇರಲಿಲ್ಲ, ಅದಕ್ಕೆ ಖಾರ ಪುಡಿನೇ ಹಾಕ್ತಿದ್ವಿ. ನೋಡಿ ನಮ್ಮಮ್ಮ ಅವಾಗ ಇಲ್ಲಿ ಮಡಿಕೆಗಳು ಜೋಡಿಸಿತ್ತು. ಇಲ್ಲಿ ಏನೇನಾರು ಐಟಮ್ಸ್ ತುಂಬ್ಕೊಳ್ಳೋದು ಮಡಿಕೆಗಳು. ನೋಡಿ ನಮ್ಮ ಅಮ್ಮ ಇದ್ದಾಗಲಿಂದ ಇರೋದು ಇದು ಮಡಿಕೆ, ಇನ್ನೂ ಕಲ್ಲಿದ್ದಂಗೆ ಐತಿ. ಅಲ್ಲೇನು ಅದು ಸೇರೇನು ಥರ ಅದಲ್ಲ? ಸೇರು ನಮ್ಮ ಮನೇಲಿ ಸೇರು ಸ್ವಲ್ಪ ದೊಡ್ಡದು. ಅದರಲ್ಲೆಲ್ಲವ ಸೀಟು ಪಸೀಟು ಮನೇಲಿ ಅವಾಗ ಚೆನ್ನಾಗಿ ದೊಡ್ಡದಾಗೆಲ್ಲ ನೀಟಾಗಿ ಮಾಡ್ಕೊಂಡಿತ್ತು. ಅದೇ ಹೇಳ್ತಾರಲ್ಲ ಫಸ್ಟ್ ಟೈಮ್ ಮನೇಲಿ ಹೆಂಗಸ್ರು ಇರ್ಬೇಕು, ಹೆಣ್ಮಕ್ಳು ಇರ್ಬೇಕು ಮನೇಲಿ ಅಂದ್ರೆ ಹಿಂಗೆ. ಅವಾಗೆಲ್ಲ ನೋಡಿ ಒಲೆ ಎಲ್ಲವ ಎಷ್ಟು ಅಡುಗೆ ಆದರೂ ಇದರಲ್ಲೇ ಇದು ಮಾಡೋದು. ನಮ್ಮಮ್ಮ ಒಲೆಲೇ ಜಾಸ್ತಿ ಅಡುಗೆ ಮಾಡ್ತಿದ್ದಿದ್ದು ಅವಾಗ. ಖಾರ ಬಿಸಕ್ಕಲ್ಲು ಇವೆಲ್ಲವ. ಅವಾಗ ಈ ಸಿಲ್ಪ್ನಂತೂ ಬರೀ ಮಡಿಕೆನೇ ತುಂಬಿದ್ದು. ನಾನು ಮದುವೆ ದೋಸ್ತರಲ್ಲೂ ಅಷ್ಟೇ ಬರೀ ಮಡಿಕೆಗಳೇ. ನೋಡಿ ಇದೇ ನಮ್ಮ ದೇವ್ರ ಕೋಣೆ ಆಗ. ಇಲ್ಲಿ ನಮ್ಮ ಇಲ್ಲಿ ದೇವ್ರ ಕೋಣೆ ಇಲ್ಲೇನೆ. ದೇವ್ರಿಗೂ ದೀಪ ಹಚ್ತೀವಿ, ಇದು ಕಳಸ. ಅವಾಗೆಲ್ಲ ಶನಿವಾರ ಆಯ್ತಂದ್ರೆ ಫುಲ್ಲು ನಮ್ಮಮ್ಮ ಬೇವಿನ ಸೊಪ್ಪಲ್ಲಿ ಎಲ್ಲ ಶೃಂಗಾರ ಮಾಡಿ ಕಳಸಕ್ಕೆ ಎಲ್ಲ ಫುಲ್ ಇದು ಮಾಡೋದು. ಇವಾಗ ನೋಡಿ ಯಾವ ರೀತಿ ಇದೆ ಅಂತ. ನಮ್ಮ ಅಪ್ಪನ ಮಾಡ್ತಾರೆ. ಹೆಣ್ಮಕ್ಳು ಏನ್ ಗೊತ್ತಾ, ಹೆಂಗಸ್ರು ಮಾಡ್ದಂಗೆ ಗಂಡಸ್ರುಗಳು ಮಾಡಕ್ಕಾಗಲ್ಲ. ಈ ಪೂಜೆ ಪುರಸ್ಕಾರ ಎಲ್ಲ ಅಂದ್ರೆ ವಯಸ್ಸಾದವರು ಅವ್ರಿಗೆ ಎಷ್ಟು. ಈಗ ನಮಗೆ ಒಂದೊಂದ್ಸಲಿ ಮನೆಯಲ್ಲಿ ಶನಿವಾರ ವಾರ ಮಾಡ್ಬೇಕು. ಅಯ್ಯೋ ಯಾಕಾರು ಗೊತ್ತ ಶನಿವಾರ ಆಯ್ತಿರ್ತೀವಿ. ಏನ್ ಪಾಪ ನಮ್ಮ ಅಪ್ಪ ಇನ್ನು ಏನ್ ಮಾಡ್ತಾರೆ. ಈ ಗಂಡು ಪಾಪ ಆಗೈತೆ. ಏನ್ ಪಾಪು ನಡ್ರಿ ಇದು ಬರುವಂತ ನೀವು ಹೊಸಿದಿನ ಬರಕ್ಕೆ ಅವ್ರು ಬಂದು ಹೆಂಗಾರ ಬರ್ತಿರ್ಬೇಕು ಜೊತೆಲಿ. ಅವ್ರು ಒಬ್ರಿದ್ರೆ ಬರಕ್ಕಾಗಲ್ಲ. ರಂಗಪ್ಪನ ಬೇರೆ ಯಾರು ನೋಡ್ಕೋಬೇಕಲ್ಲ. ಫ್ರೆಂಡ್ಸ್ ಹಾಗೇನೆ ಇದು ಬಂದು ನಮ್ಮ ದೊಡ್ಡಮ್ಮ. ನಮ್ಮಪ್ಪ ಇದ್ರಲ್ಲ, ನಮ್ಮಪ್ಪನ ಅಣ್ಣನ ಹೆಂಡತಿಯವರು. ನಾವು ಬಂದಿದ್ದು ಅಂತ ಅಂದ್ಬಿಟ್ಟು ನೋಡೋಣ ಅಂತ ಅಂದ್ಬಿಟ್ಟು ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದರು. ಹಾಗೇನೆ ಮನೆ ಕರೀತಾ ಇತ್ತು, ಬಾರವ ಕಾಫಿ ಕುಟ್ಕೊಂಡು ಹೋಗಿವಂತೆ, ಊಟ ಮಾಡಿವಂತೆ ಅಂತ ಅಂದ್ಬಿಟ್ಟು. ಇಲ್ಲ ಊಟ ಆಯ್ತು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೆ. ಅದಕ್ಕೆ ಸರಿ ಕಾಫಿನಾರು ಕುಟ್ಕೊಂಡು ಹೋಗಿವಂತೆ, ಬಾ ಹಿಂಗೆ ಬಂದು ಹಿಂಗೆ ಹೋಗ್ತೀಯಾ ಅಂತ ಅಂದ್ಬಿಟ್ಟು ಅಂತ ಇತ್ತು. ಫ್ರೆಂಡ್ಸ್ ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಇಷ್ಟರಲ್ಲಿ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ವಿಡಿಯೋ ನೋಡೋರು ಹೈಪ್ ಮಾಡಿ ಫ್ರೆಂಡ್ಸ್.